ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ದಿನಾಂಕ 11/3/2026ರಂದು ಧಾರವಾಡದ ರಾಜೀವ್ ಗಾಂಧಿ ನಗರದಲ್ಲಿ ಶ್ರೀ ದೀಪಕ್ ಚಿಂಚೋಳಿ ಅವರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಶಿಬಿರವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಡಾವಣೆಯ ಜನರು ಬಸ್ಸಿನ ಸಮಸ್ಯೆ ಇದೆ ಎಂದು ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚಿಂಚೋಳಿ ಅವರ ಗಮನಕ್ಕೆ ತಂದಿದ್ದರು. ಅವರ ಅಳಲನ್ನು ಕೇಳಿದ ಕೂಡಲೇ ಸ್ಪಂದಿಸಿದ ಚಿಂಚೋಳಿ ಅವರು 24 ಗಂಟೆಯೊಳಗೆ ಬಸ್ ವ್ಯವಸ್ಥೆ ಮಾಡಿಸುವುದಾಗಿ ಭರವಸೆ ನೀಡಿದರು. ಕೇವಲ ಭರವಸೆ ನೀಡದೆ ಗುರುವಾರ ಬೆಳಗ್ಗೆ ಅಂದರೆ ಇಂದು 12/3/2026 ಬೆಳಗ್ಗೆ 6:30ಕ್ಕೆ ಧಾರವಾಡ ನಗರ ಸಾರಿಗೆ ನಿಲ್ದಾಣದಿಂದ ಹೊರಟ ಮೊದಲ ಬಸ್ಸಿನಲ್ಲಿ ಸ್ವಂತ ದೀಪಕ್ ಚಿಂಚೋಳಿ ಅವರೇ ಕುಳಿತು ಪ್ರಯಾಣ ಬೆಳೆಸಿದರು. ಬಸ್ ಬೆಟ್ಟದ ತುದಿಯವರೆಗೆ ಯಶಸ್ವಿಯಾಗಿ ತಲುಪಿದಾಗ ಅಲ್ಲಿನ ನಿವಾಸಿಗಳ ಸಂಭ್ರಮ ಮುಗಿದು ಮುಟ್ಟಿತ್ತು. ನಮ್ಮ ಬಡಾವಣೆಗೆ ಬಸ್ ಬರುತ್ತದೆ ಎಂದು ನಾವು ಭಾವಿಸಿರಲಿಲ್ಲ. ಬೋರ್ಡ್ ಇರುತ್ತಾದರೂ ಬಸ್ ಕೆಳಗೆ ನಿಲ್ಲುತ್ತಿತ್ತು. ದೀಪಕ್ ಚಿಂಚೋಳಿ ನಮ್ಮ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವುದರ ಮೂಲಕ ತುಂಬ ಸಂತೋಷವನ್ನು ತಂದಿದ್ದಾರೆ ಎಂದು ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಸ್ ಸಂಚಾರ ಆರಂಭಗೊಂಡ ಹಿನ್ನೆಲೆಯಲ್ಲಿ ಬಡಾವಣೆಯ ನಾಗರಿಕರು ದೀಪಕ್ ಚಿಂಚೋಳಿ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ನಿಮ್ಗೆ ಯಾವ ವ್ಯವಸ್ಥೆ ಏನಿಲ್ಲಲ್ಲ ಅವೆಲ್ಲ ಫೈಟ್ ಮಾಡಿದ್ರೆ ಸಿಗ್ತೈತಿ. ಸರ್ಕಾರ ಸಿದ್ದರಾಮಯ್ಯ ಅವ್ರದ್ದು ಬಡವರ ಸಂಬಂಧ ಐತಿ. ಇನ್ನೊಂದು ಅರ್ಥ ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಒಂದು ವಾರ ಟೈಮ್ ಕೊಡ್ರಿ, ಒಂದು ವಾರದಾಗ ಬರೋಬ್ಬರಿ ಆಗ್ತದೆ. ಇವತ್ತು ನೀವೆಲ್ಲರೂ ಒಗ್ಗಟ್ಟಿದ್ರೆ ಈ ಸಮಸ್ಯೆ ಆಗ್ತದೆ. ನಿಮ್ಗೇನಾಗ್ತೈತಿ, ಅವ್ರಿಗೆ ಯಾಕೆ ಬೇಕು, ಇವ್ರ ಜೋಡಿ ಯಾಕೆ ಬೇಕಂತ ಹೇಳಿ ಇದಾಗ್ತದೆ.